ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ವೃತ್ತ ನಕ್ಷೆಯಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡವು ಏನನ್ನ ಸೂಚಿಸುತ್ತದೆ? ಓಕೆ, ಒಂದು ವೃತ್ತ ನಕ್ಷೆಯಲ್ಲಿ ದತ್ತಾಂಶಗಳನ್ನ ಭಾಗಗಳಾಗಿ ಅಥವಾ ತ್ರಿಜ್ಯಾಂತರ ಖಂಡವಾಗಿ ವಿಭಾಗಿಸ್ತೇವೆ. ಒಟ್ಟು ಮೊತ್ತ, ಇಡೀ ವೃತ್ತವು ದತ್ತಾಂಶದ ಒಟ್ಟು ಮೊತ್ತವನ್ನ ಪ್ರತಿನಿಧಿಸುತ್ತೆ 360 ಡಿಗ್ರಿ ಒಂದು ಕಂಪ್ಲೀಟ್ ರೊಟೇಷನ್. ಸೊ ತ್ರಿಜ್ಯಾಂತರ ಖಂಡ ಅಂದ್ರೆ ಪ್ರತಿಯೊಂದು ಖಂಡವು ಆ ದತ್ತಾಂಶದ ಒಂದು ನಿರ್ದಿಷ್ಟ ವರ್ಗ ಅಥವಾ ಅಂಶವನ್ನ ಸೂಚಿಸುತ್ತೆ. ಓಕೆ, ಪ್ರತಿ ಖಂಡದ ಮಾಹಿತಿಯನ್ನ ಪ್ರತಿನಿಧಿಸುತ್ತೆ. ಓಕೆ, ಸರಳವಾಗಿ ಹೇಳೋದಾದ್ರೆ ಒಂದು ವೃತ್ತ ನಕ್ಷೆಯು ಇಡೀ ಗುಂಪಿನಲ್ಲಿ ವಿವಿಧ ಭಾಗಗಳ ಪಾಲು ಎಷ್ಟಿದೆ ಎಂಬುದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.